ನಮಸ್ಕಾರ, ನಾನು ನವಿತಾ ಅಜಯ್. ಮೈಸೂರು ಬೆಂಗಳೂರು ಹೈವೇಯನ್ನ ಪರಿಶೀಲನೆ ಮಾಡಿದ್ದಾರೆ ಕೇಂದ್ರ ಸಚಿವರಾಗಿರುವ ನಿತಿನ್ ಗಡ್ಕರಿ. ಮುಂದಿನ ತಿಂಗಳೇ ನೂತನ ಹೈವೇಯ ಉದ್ಘಾಟನೆ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಮೈಸೂರು ಬೆಂಗಳೂರು ಹೈವೇಯನ್ನ ಪರಿಶೀಲನೆ ಮಾಡಿದ್ದಾರೆ. ಆ ಪರಿಶೀಲನೆಯ ಸಂದರ್ಭದಲ್ಲಿ ಈ ನೂತನ ಹೈವೇಯ ಉದ್ಘಾಟನೆ ಮುಂದಿನ ತಿಂಗಳೇ ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಧಾನಿ ಅಥವಾ ರಾಷ್ಟ್ರಪತಿಯಿಂದ ಲೋಕಾರ್ಪಣೆಯಾಗುತ್ತೆ ಅಂತ ಹೇಳಿದ್ದಾರೆ. ಮುಂದಿನ ತಿಂಗಳೇ ಉದ್ಘಾಟನೆ ಮಾಡಲಾಗುತ್ತೆ ಅಂತ ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಹೇಳಿಕೆಯನ್ನ ನೀಡಿದ್ದು, 1 ಗಂಟೆ 10 ನಿಮಿಷದಲ್ಲಿ ಮೈಸೂರನ್ನ ತಲುಪಬಹುದು. ಈ ಹೈವೇಯಲ್ಲಿ ಸ್ಯಾಟಲೈಟ್ ಸಿಟಿ ನಿರ್ಮಿಸಬಹುದು. ಸ್ಯಾಟಲೈಟ್ ಸಿಟಿಗೆ ರಾಜ್ಯ ಸರ್ಕಾರ ಪ್ರಯತ್ನವನ್ನ ಮಾಡಬಹುದು ಅನ್ನೋದು ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರ ಹೇಳಿಕೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಹೈವೇಯ ಕಾಮಗಾರಿಯ ವಿಚಾರ, ಅಲ್ಲಿ ಯಾವುದೇ ರೀತಿಯಾದಂತಹ ಗುಣಮಟ್ಟದ ಕಾಮಗಾರಿ ಆಗಿಲ್ಲ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. कंप्लीट करना, अभी मैंने देखा मैसूर के साइड से आते समय कुछ अंडरपास और कुछ काम पेंडिंग है. कॉन्ट्रैक्टर को बताया कि हम लोग फरवरी एंड में प्रधानमंत्री जी को भी रिक्वेस्ट करेंगे या उनके आदेश से फिर राष्ट्रपति या प्रधानमंत्री को बुलाएंगे और इसका इनॉग्रेट करेंगे. तो जो 52 किलोमीटर ग्रीनफील्ड अलाइनमेंट है वो भी मैंने आज देखी. का ट्रैवल टाइम फ्रॉम बेंगलोर टू मैसूर एकदम कम हो जाएगा. मेरे अंदाज से ये कम से कम 1 घंटा 20 मिनट 10 मिनट 15 मिनट के अंदर ये होगा डायरेक्ट ट्रैफिक के लिए. और इसका सबसे बड़ा एडवांटेज ये है कि बेंगलोर में काफ़ी कंजेशन है और काफ़ी सैचुरेशन है इंडस्ट्री का, आईटी इंडस्ट्री का. अब इसके साथ बेंगलोर टू मैसूर के बीच में जो सैटेलाइट सिटीज़ है वो राज्य सरकार उसके लिए इंडस्ट्रियल क्लस्टर के रूप में बाकी दृष्टि से डेवलप करे, उसको कनेक्टिविटी देने का काम हम करेंगे. ये टूरिस्ट के लिए भी बहुत महत्वपूर्ण है. फ्यूल कंजम्पशन भी बचेगा और टाइम भी बचेगा. कंप्लीट करना, अभी मैंने देखा मैसूर ರಾಷ್ಟ್ರೀಯ ಹೆದ್ದಾರಿಗೆ ನಾಮಕರಣ ಮಾಡೋದಿಲ್ಲ, ಒಡೆಯರ್ ಹೆಸರಿಡುವಂತೆ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಪತ್ರವನ್ನ ಬರೆದಿದ್ದಾರೆ. ಆದರೆ ರಾಷ್ಟ್ರೀಯ ಹೆದ್ದಾರಿಗೆ ನಾಮಕರಣ ಮಾಡುವ ಸಂಪ್ರದಾಯ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ ನಿತಿನ್ ಗಡ್ಕರಿ. ರಾಷ್ಟ್ರೀಯ ಹೆದ್ದಾರಿಗೆ ನಾಮಕರಣ ಮಾಡುವಂತಹ ಸಂಪ್ರದಾಯ ಇಲ್ಲ. ಸಿಎಂ ಈ ಬಗ್ಗೆ ನಮಗೆ ಪತ್ರ ಬರೆದರೆ ಪರಿಶೀಲಿಸುತ್ತೇವೆ. ಸಿಎಂ ಪತ್ರವನ್ನ ಪ್ರಧಾನಿಗೆ ಕಳುಹಿಸಿ ನಂತರ ನಿರ್ಧಾರವನ್ನ ಕೈಗೊಳ್ಳುತ್ತೇವೆ ಅಂತ ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಹೇಳಿಕೆ ನೀಡಿದ್ದಾರೆ. Mysore Bangalore Express Highway naming S.E. Krishna Chandra Odeyer. Request from the S.M. Krishna, he has wrote the letter to you and the Chief Minister of Karnataka. What is your opinion regarding this, sir? उन्होंने पत्र मुझे भेजा है, पर अभी तक हमारी राष्ट्रीय महामार्ग में नाम देने की प्रथा नहीं है. बहुत पहले से उसको बंद किया है. फिर भी मुख्यमंत्री से चर्चा करके प्रधानमंत्री जी की अनुमति लेनी पड़ेगी. तो मुख्यमंत्री जी स्टेट के तरफ से अगर लिखते हैं तो मैं जरूर प्रधानमंत्री की तरफ रिकमेंड करके भेजूंगा. Sir, Mysore Bangalore Express Highway naming S.E. Krishna Chandra Odeyer. ಬೆಂಗಳೂರಿಗೆ ಡಬಲ್ ಡೆಕ್ಕರ್ ಸ್ಕೈ ಬಸ್ ಸಂಚಾರ ದಟ್ಟಣೆ ತಡೆಗೆ ಡಬಲ್ ಡೆಕ್ಕರ್ ಬಸ್ ಅನ್ನ ಓಡಿಸೋದಕ್ಕೂ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಿಗೆ ಡಬಲ್ ಡೆಕ್ಕರ್ ಸ್ಕೈ ಬಸ್ ಅನ್ನ ಬಿಡುವಂತಹ ಯೋಚನೆ ಇದೆ. ಈಗ ಸಂಚಾರ ದಟ್ಟಣೆಯನ್ನ ತಡೆಯೋದಿಕ್ಕೆ ಬೆಂಗಳೂರು ಅಂದ್ರೆ ಸಾಕು ಟ್ರಾಫಿಕ್ಗೆ ಹೆಸರಾಗಿದೆ, ಇದು ಕುಖ್ಯಾತಿಯನ್ನ ಪಡೆದಿದೆ. ಈ ಹಿನ್ನೆಲೆಯಲ್ಲಿ ಸಂಚಾರ ದಟ್ಟಣೆಯನ್ನ ತಡೆಯೋದಿಕ್ಕೆ ಡಬಲ್ ಡೆಕ್ಕರ್ ಬಸ್ ಅನ್ನ ಓಡಿಸುವಂತಹ ನಿಟ್ಟಿನಲ್ಲಿ ನಾವು ಚಿಂತನೆಯನ್ನ ಮಾಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಸ್ಕೈ ಬಸ್ ಓಡಿಸೋದಕ್ಕೂ ಚಿಂತನೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಮಾಹಿತಿಯನ್ನ ನೀಡಿದ್ದು, ಡಬಲ್ ಡೆಕ್ಕರ್ ಬಸ್ ಬಗ್ಗೆ ಸಿಎಂ ಜೊತೆ ಚರ್ಚೆಯನ್ನ ಮಾಡ್ತೀನಿ, ಸಾಧಕ ಬಾಧಕಗಳ ಬಗ್ಗೆ ಬೊಮ್ಮಾಯಿ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. डबल डेकर हवा में उड़ने वाली डबल डेकर सिस्टम बनाई है. 200 लोग एक समय बैठ सकते हैं. तो उस सिस्टम पर बंगलोर में कुछ अध्ययन हुआ. आज मुझे उसका प्रेजेंटेशन मिलने वाला है. तो ये प्रोजेक्ट की थोड़ी सी वायबिलिटी भी चेक करके हम हमारे तरफ से वो करने की कोशिश कर रहे हैं. एक बहुत इंपॉर्टेंट है जो चेन्नई बेंगलोर, ये भी बहुत इंपॉर्टेंट रोड है. आज सभी पैकेजेस पे काम शुरू हो रहा है. साधारणतः मार्च 2024 के पहले इसको पूरा करने की हम कोशिश कर रहे हैं.
26 जनवरी की तारीख मैंने दी है, तो ये भी रोड बहुत इंपॉर्टेंट होगा। हवा में उड़ने वाली डबल डेकर सिस्टम बनाई है, 200 लोग एक समय बैठ सकते हैं। तो उस सिस्टम पर बंगलोर में कुछ अध्ययन हुआ, आज मुझे उसका प्रेजेंटेशन मिलने वाला है। तो ये प्रोजेक्ट की थोड़ी सी वायबिलिटी भी चेक करके हम हमारे तरफ से वो करने की कोशिश कर रहे हैं। एक बहुत इंपॉर्टेंट है जो चेन्नई बेंगलोर, ये भी बहुत इंपॉर्टेंट रोड है। आज सभी पैकेजेस पे काम शुरू हो रहा है। साधारणतः मार्च 2024 के पहले इसको पूरा करने की हम कोशिश कर रहे हैं। 26 जनवरी की तारीख मैंने दी है, तो ये भी रोड बहुत इंपॉर्टेंट होगा। ಎರಡು ದಿನಗಳ ರಾಜ್ಯ ಪ್ರವಾಸದಲ್ಲಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಜೆಪಿ ನಡ್ಡಾ ಅವರು ಇವತ್ತು ಮತ್ತು ನಾಳೆ ಕರ್ನಾಟಕದಲ್ಲಿ ಇರ್ತಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಈ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾರೆ. ಆದರೆ ಈಗ ಬಿಜೆಪಿಯ ಪದಾಧಿಕಾರಿಗಳ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆಯ ಬಳಿಕ ಸಿದ್ಧಗಂಗಾ ಮಠಕ್ಕೆ ಜೆಪಿ ನಡ್ಡಾ ಅವರು ಭೇಟಿಯನ್ನ ನೀಡಲಿದ್ದಾರೆ. ಕೇವಲ ಒಂದು ಮಠ ಅಲ್ಲ, ಈ ಒಂದು ಪ್ರವಾಸದಲ್ಲಿ ಅವರ ಕರ್ನಾಟಕ ಭೇಟಿಯ ಸಂದರ್ಭದಲ್ಲಿ ಅನೇಕ ಮಠಗಳಿಗೆ ಅವರು ಭೇಟಿಯನ್ನು ಕೊಡಲಿದ್ದಾರೆ. ಆ ಮಠಗಳ ಮೂಲಕ ಮತಗಳನ್ನು ಪಡೆಯುವಂತಹ ಪ್ರಯತ್ನವನ್ನ ಮಾಡಲಿದ್ದಾರೆ. ಶ್ರೀಗಳ ಗದ್ದುಗೆಯ ದರ್ಶನವನ್ನು ಪಡೆಯಲಿದ್ದಾರೆ. ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟು ತುಮಕೂರಿನ ಬಳಿಕ ಚಿತ್ರದುರ್ಗದಲ್ಲಿ ಹಲವು ಮಠಗಳಿಗೆ ಭೇಟಿಯನ್ನ ನೀಡಲಿದ್ದು, ತುಮಕೂರು ಜಿಲ್ಲೆ ಮತ್ತು ಮಧುಗಿರಿ ಭಾಗದ ಬಿಜೆಪಿ ನಾಯಕರ ಜೊತೆಗೆ ಈಗ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಜೆಪಿ ನಡ್ಡಾ ಅವರು. ಯಾವ ರೀತಿಯಾಗಿ ಪಕ್ಷ ಸಂಘಟನೆ ಮಾಡಬೇಕು, ಕಾರ್ಯಕರ್ತರಲ್ಲಿ ಇನ್ನಷ್ಟು ಹುಮ್ಮಸ್ಸನ್ನ ಹೆಚ್ಚಿಸಬೇಕು ಅನ್ನುವ ನಿಟ್ಟಿನಲ್ಲಿ ಈಗ ಸಭೆಯನ್ನ ನಡೆಸಲಾಗ್ತಾ ಇದೆ. ಬಿಜೆಪಿ ನಾಯಕರೊಂದಿಗೆ ಸಭೆಯನ್ನ ನಡೆಸಲಾಗ್ತಾ ಇದ್ದು, ಈ 2 ದಿನಗಳ ಕಾಲ ಅವರು ಬೇರೆ ಬೇರೆ ಮಠಗಳಿಗೆ ಭೇಟಿ ಕೊಡಲಿದ್ದಾರೆ. ಸಮುದಾಯಗಳ ಜೊತೆಗೆ ಅವರು ಆ ಒಂದು ಮತಗಳನ್ನು ಪಡೆಯುವಂತಹ ಪ್ರಯತ್ನವನ್ನು ಮಠಗಳ ಮೂಲಕ ಮಾಡಲಿದ್ದಾರೆ. ಈ ಮೂಲಕ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಲಿಂಗಾಯತ ಮಠ ಆಗಿರ್ಬೋದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಕುರುಬ ಸಮುದಾಯದ ಮಠಗಳಿಗೂ ಅವರು ಆ ಮಠಗಳಿಗೆ ಭೇಟಿ ಕೊಟ್ಟು ಮತವನ್ನ ಯಾಚಿಸುವ ಪ್ರಯತ್ನಗಳು ಆಗಬಹುದು. ಶಕ್ತಿ ಸೌಧದ ಗೇಟ್ನಲ್ಲಿ ಕಾಂಚಾಣ ಲಕ್ಷ ಹಣ ತಂದಿದ್ದು ಯಾಕೆ, ಯಾರಿಗೆ ಕೊಡೋದಿಕ್ಕೆ ತಂದಿದ್ದ ಹಣ, ಇದು 10 ಲಕ್ಷ ಸೀಕ್ರೆಟ್. ಶಕ್ತಿ ಸೌಧದಲ್ಲಿ ಮತ್ತೆ ಕುರುಡು ಕಾಂಚಾಣ ಕುಣಿದಿದೆ. ವಿಧಾನಸೌಧದ ಈಸ್ಟ್ ಗೇಟ್ ಬಳಿ 10 ಲಕ್ಷ ರೂಪಾಯಿಯನ್ನ ವಶಕ್ಕೆ ಪಡೆದಿದ್ದಾರೆ ವಿಧಾನಸೌಧ ಠಾಣೆಯ ಪೊಲೀಸರು. ಅಸಿಸ್ಟೆಂಟ್ ಎಂಜಿನಿಯರ್ ಒಬ್ಬರಿಂದ 10 ಲಕ್ಷವನ್ನ ವಶಕ್ಕೆ ಪಡೆಯಲಾಗಿದೆ. ನಿನ್ನೆ ಸಂಜೆ ಈ ಘಟನೆ ನಡೆದಿದೆ. ಪ್ರಮುಖ ವ್ಯಕ್ತಿಯೊಬ್ಬರಿಗೆ ಹಣವನ್ನ ಕೊಡೋದಿಕ್ಕೆ ತಂದಿದ್ದು ಅಂತ ಹೇಳಿ ಅವರನ್ನ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಅವರು ಹೇಳಿರೋದು. 10 ಲಕ್ಷ ವಶಪಡಿಸಿಕೊಂಡಿದ್ದಾರೆ ವಿಧಾನಸೌಧ ಠಾಣೆ ಪೊಲೀಸರು. ಯಾರಿಗೆ ಹಣವನ್ನ ಕೊಡೋದಿಕ್ಕೆ ತಂದಿದ್ರು ಅನ್ನುವಂತಹ ಪ್ರಶ್ನೆ, ಆ ನಿಟ್ಟಿನಲ್ಲಿ ತನಿಖೆಯನ್ನ ಮಾಡ್ತಿದ್ದಾರೆ ಪೊಲೀಸರು. ಹಣದ ಮೂಲದ ಬಗ್ಗೆ ಮಾಹಿತಿಯನ್ನ ಪಿಡಬ್ಲ್ಯೂಡಿ ಎಇ ಇನ್ನೂ ಕೊಟ್ಟಿಲ್ಲ. 2 ಗಂಟೆಯ ಒಳಗೆ, ಅಂದ್ರೆ ನಿನ್ನೆ ಆಗಿರೋದು, ಇವತ್ತು 2 ಗಂಟೆಯೊಳಗೆ ದಾಖಲೆಯನ್ನ ಸಲ್ಲಿಸಿ ಅಂತ ಇನ್ಸ್ಪೆಕ್ಟರ್ ಸೂಚನೆಯನ್ನ ಕೊಟ್ಟಿದ್ರು. ಇದುವರೆಗೂ ಸ್ಟೇಷನ್ಗೆ ಬಂದಿಲ್ಲ ಪಿಡಬ್ಲ್ಯೂಡಿ ಎಇ ಜಗದೀಶ್ ಅವರು. ನಿನ್ನೆ ಸಂಜೆ ವಿಕಾಸಸೌಧದ ಪಶ್ಚಿಮ ದ್ವಾರದ ಮೂಲಕ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಇಂಜಿನಿಯರ್ ಬ್ಯಾಗ್ ಅನ್ನ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಹಣ ಪತ್ತೆಯಾಗತ್ತೆ. ಹಣದ ಮೂಲದ ಬಗ್ಗೆ ಮಾಹಿತಿಯನ್ನ ಆ ಸಂದರ್ಭದಲ್ಲೂ ಕೊಟ್ಟಿಲ್ಲ ಎಇ ಇಂಜಿನಿಯರ್ ಅವರು. ಈ ಹಿನ್ನೆಲೆಯಲ್ಲಿ ಅವರಿಗೆ ದಾಖಲೆಗಳನ್ನ ಕೊಡಿ ಅಂತ ಹೇಳಿದಾಗ ಇವತ್ತಿನವರೆಗೂ ಟೈಮ್ ಕೊಡಲಾಗಿತ್ತು. 2 ಗಂಟೆವರೆಗೂ ಇನ್ನೂ ಕೂಡ ಅವರು ದಾಖಲೆ ನೀಡಿಲ್ಲ. ಏನು ಒಂದು ಇಂಜಿನಿಯರು ಅವ್ರ ನೇಟಿವ್ ಪ್ಲೇಸ್ಗೆ ಹೋಗ್ಬೇಕಾಗಿರುತ್ತೆ. ಹೋಗೋಕ್ಕಿಂತ ಮುಂಚೆ ವಿಕಾಸಸೌಧಕ್ಕೆ ಕೆಲಸಕ್ಕೆ ಅಂತ ಬರ್ತಾರೆ. ಆ ಟೈಮಲ್ಲಿ ನಾರ್ಮಲ್ ತಪಾಸಣೆ ಟೈಮಲ್ಲಿ ಕ್ಯಾಶ್ ಇರೋದು ಕಂಡು ಬರುತ್ತೆ. ನಾವು ಹೆಚ್ಚಿನ ವಿಚಾರಣೆ ಮಾಡಿದಾಗ ಅವರು ಗೌರ್ಮೆಂಟ್ ಎಂಪ್ಲಾಯಿ ಅಂತ ಗೊತ್ತಾಗುತ್ತೆ. ಬಟ್ ನಮಗೆ ಸಿಕ್ಕಿರೋದ್ರಿಂದ ನಾವು ಅದನ್ನು ಹೆಚ್ಚಿನ ತನಿಖೆಗೆ ಒಳಪಡಿಸೋ ಒಂದು ಕಾರ್ಯಕ್ಕೆ ನಾವು ಒಳಗಾಗಿದ್ದೀವಿ. ಇಲ್ಲ, ಇದು ವಿಕಾಸ್ ಸೌಧ ಹಾಗೂ ವಿಧಾನಸೌಧ ಭದ್ರತೆ ಅವರು ಪೊಲೀಸರು ಹಿಡಿದಿರೋ ಅಂಥದ್ದು. ಹಿಡಿದ ನಂತರದಲ್ಲಿ ನಮಗೆ ಅದನ್ನು ಹಸ್ತಾಂತರ ಮಾಡಿದ್ದಾರೆ. ಆ ಪ್ರಕಾರವಾಗಿ ನಾವು ಏನು ಕೋರ್ಟ್ಗೆ ಅದನ್ನು ನಾವು ಸಬ್ಮಿಟ್ ಮಾಡಿದ್ದೀವಿ. ಫರ್ದರ್ ಅವ್ರೇನು ದಾಖಲಾತಿಗಳಿದೆ ಎಲ್ಲ ಥರ ಕೇಳಿದ್ದೀವಿ. ಅದ್ರ ಪ್ರಕಾರ ನೆಕ್ಸ್ಟ್ ನಾವು ನೋಡಬೇಕಾಗುತ್ತೆ. ಅವರು ಪರ್ಸ್ನಲ್ ಅಮೌಂಟ್ ಅಂತ ಹೇಳಿದ್ದಾರೆ ಸದ್ಯಕ್ಕೆ. ಅದನ್ನೆಲ್ಲ ಅವ್ರಿಗೆ ಏನು ದಾಖಲಾತಿಗಳಿದೆಯೋ ಅದನ್ನ ಥರ ಕೇಳಿದ್ದೀವಿ. ಅವ್ರು ತಂದ ನಂತರದಲ್ಲಿ ಇದು ಇನ್ವೆಸ್ಟಿಗೇಷನ್ ಆಗುತ್ತೆ.
ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಈಗ ಹಣ ಕೋರ್ಟ್ನಲ್ಲಿ ಇದೆ, ಆದರೆ ದಾಖಲೆಗಳನ್ನ ಕೊಡಿ ಅಂತ ಹೇಳಿದ್ರು ಕೂಡ ಇನ್ನೂ ತಂದಿಲ್ಲ. ಏನಾದರೂ ಎಕ್ಸ್ಟೆಂಡ್ ಮಾಡ್ತಾರಾ ಸಮಯಾವಕಾಶವನ್ನ, ಹೇಗೆ? ನವಿತಾ ಜೈನ್, ವಿಧಾನಸೌಧದ ಮೇನ್ ಗೇಟ್ ಆಗಿರ್ಬೋದು ಅಥವಾ ಒಳಗಡೆ ಅಮೌಂಟ್ ಸಿಕ್ಕಿರುವಂಥದ್ದು ಇದೇ ಮೊದಲಲ್ಲ, ಹಿಂದೆ ಕೂಡ 2-3 ಬಾರಿ ಹಣ ಸಿಕ್ಕಿದೆ. ಆದರೆ ನಿನ್ನೆ ಸಂಜೆ ವಿಕಾಸಸೌಧದ ಒಂದು ಪಶ್ಚಿಮ ಗೇಟ್ನಲ್ಲಿ ಏನು 10.5 ಲಕ್ಷ ಹಣ ಏನು ಸಿಕ್ಕಿದೆ, ಆ ಹಣಕ್ಕೆ ಇನ್ನೂ ಕೂಡ ದಾಖಲೆಗಳನ್ನು ಈ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಏನು ಜಗದೀಶಿದ್ದಾರೆ ಅವ್ರು ಇದುವರೆಗೂ ಕೂಡ ದಾಖಲೆಗಳನ್ನ ಕೊಟ್ಟಿಲ್ಲ. ಅದು ಕೆಲಸದ ನಿಮಿತ್ತವಾಗಿ ನಾನು ಹಣವನ್ನ ತಂದಿದ್ದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಆದರೆ ಹಾರ್ಡ್ ಕ್ಯಾಶ್ ಒಂದು ಬ್ಯಾಗಲ್ಲಿ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ಯಾರು ಕೊಡಕ್ಕೆ ಹೋಗ್ತಾ ಇದ್ರೆ ಅನ್ನೋದ್ರ ಬಗ್ಗೆ ಕೂಡ ಅವರು ಸ್ಪಷ್ಟವಾಗಿ ಇನ್ನೂ ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿಲ್ಲ. ಅದನ್ನ ಈಗ ಸದ್ಯ ಅವರು ಕೋರ್ಟ್ಗೆ ಏನು ಎಫ್ಐಆರ್ ದಾಖಲು ಮಾಡಿಕೊಂಡು ಈಗ ಹಣವನ್ನ ಕೋರ್ಟ್ ಇದರಲ್ಲಿ ಅಂಡರ್ಗೆ ತೆಗೆದುಕೊಂಡು ಹೋಗಿರುವಂಥದ್ದು. ಆದರೆ ಇವತ್ತು 12:30 ಅಂದ್ರೆ 12 ಗಂಟೆ ಬೆಳಗ್ಗೆ ನೀವು ವಿಚಾರಣೆಗೆ ಬರಬೇಕು. ಜೊತೆಗೆ ಹಣದ ಎಲ್ಲಿಗೆ ತರಲ ಎಲ್ಲಿ ಕೊಡಲಾಗ್ತಾ ಇತ್ತು ಮತ್ತೆ ಹೇಗೆ ಡ್ರಾ ಮಾಡ್ಕೊಂಡ್ ಬಂದಿದ್ರಿ ಮತ್ತೆ ಹಣದ ದಾಖಲೆ ಏನೋದ್ರ ಬಗ್ಗೆ ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ಹೇಳಿದ್ರು. ಆದ್ರೆ 12 ಗಂಟೆಗೆ ಹೇಳಿದ್ರು, ಈಗ ಸಮಯ 3 ಗಂಟೆ ಆಗಿದೆ, ಇದುವರೆಗೂ ಕೂಡ ಅವರು ವಿಚಾರಣೆಗೆ ಹಾಜರಾಗಿಲ್ಲ. ಮತ್ತೆ ಅದಕ್ಕೆ ಹಣಕ್ಕೆ ಏನು ಹಣ ಸಿಕ್ಕಿದೆ ಅದಕ್ಕೆ ಯಾವುದೇ ರೀತಿಯ ದಾಖಲೆಗಳನ್ನು ಕೂಡ ಸಲ್ಲಿಕೆ ಮಾಡಿಲ್ಲ. ಈ ಮೂಲಕವಾಗಿ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಾ ಇರುವಂತದ್ದು. ಇವರು ಮಂಡ್ಯ ಮೂಲದವರು, ಮಂಡ್ಯದ ಅಲ್ಲಿ ಲೋಕೋಪಯೋಗಿ ಇಲಾಖೆ ಕಿರಿಯ ಇಂಜಿನಿಯರ್ ಆಗಿದ್ದಂಥವರು. ಆದ್ರೆ ಸದ್ಯ ಅವರು ನಿನ್ನೆ ಅಂದ್ರೆ ಈ ವಿಕಾಸಸೌಧಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಹಣ ತೆಗೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಇವರ ಜೊತೆಲಿ ಯಾರು ಕೂಡ ಇರಲಿಲ್ಲ. ಇವರೊಬ್ಬರೇ ಕಂದು ಬಣ್ಣದ ಬ್ಯಾಗ್ ಅನ್ನ ಹಾಕೊಂಡು ಒಳಗಡೆ ಎಂಟ್ರಿ ಆಗುವ ಸಂದರ್ಭದಲ್ಲಿ ಅವರು ಆ ಸಿಬ್ಬಂದಿಯ ಕೈಗೆ ಸಿಕ್ಕಾಕೊಳ್ತಾರೆ. ಆದ್ರೆ ಯಾರಿಂದ ಯಾರು ತಪ್ಪಿಸೋಕೆ ಹೋಗ್ತಾ ಇದ್ರು ಮತ್ತೆ ಇವರ ಅಲ್ಲಿನ ಪಾತ್ರ ಏನು ಅನ್ನೋದ್ರ ಬಗ್ಗೆ ಇನ್ನು ತನಿಖೆಯನ್ನ ಮಾಡ್ತಾ ಇದ್ರೆ. ಆದ್ರೆ ಇನ್ನೂ ಕೂಡ ಅದ್ರ ಬಗ್ಗೆ ಸ್ಪಷ್ಟತೆ ಸಿಕ್ಕಿಲ್ಲ. ಇದು ಹೊರತುಪಡಿಸಿ ಮತ್ತೆ ಕಾಮಗಾರಿ ಮಾಡಿಸಿದಂತಹ ಸಂದರ್ಭದಲ್ಲಿ ಹಣವನ್ನ ಕೊಡಬೇಕಾಗಿತ್ತು ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಸ್ಪಷ್ಟವಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಎಲ್ಲ ಕೂಡ 500 ಮುಖಬೆಲೆಯ ನೋಟುಗಳು ಆಗಷ್ಟೇ ಬ್ಯಾಂಕ್ ಇಂದ ಡ್ರಾ ಮಾಡಿರುವಂತಹ ಅಮೌಂಟ್ ಕೂಡ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಈಗ ಸದ್ಯ ಈ ವಿಚಾರವಾಗಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು. ಕೇಂದ್ರ ವಿಭಾಗದ ಡಿಸಿಪಿ ಆಗಿರುವಂತಹ ಶ್ರೀನಿವಾಸ್ ಗೌಡ್ರು ಅದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಅವರ ವಿಚಾರಣೆ ಅತ್ಯಗತ್ಯ. ಒಂದ್ ಕಡೆ ಅವರು ವಿಚಾರಣೆ ಮಾಡಬೇಕು, ಮತ್ತೊಂದ್ ಕಡೆ ಅವರು ದಾಖಲೆಗಳನ್ನು ಕೂಡ ಸಲ್ಲಿಕೆ ಮಾಡಬೇಕಾಗುತ್ತೆ. ಅವ್ರು ನಾಳೆ ಬೆಳಗ್ಗೆ ನಾನು ದಾಖಲೆಗಳನ್ನ ತರ್ತೀನಿ ಅಂತ ಹೋದವರು ಇನ್ನೂ ಕೂಡ ಪತ್ತೆ ಇಲ್ಲ. ನವಿತಾ. ಓಕೆ ಗಂಗಾಧರ್, ಈಗ ಓಕೆ, ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ಡೀಟೇಲ್ಸ್ಗೆ. ವಿಧಾನಸೌಧದಲ್ಲಿ ಹಣ ಸಿಕ್ಕಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಉದ್ದೇಶಕ್ಕೆ ಹಣ ತಂದಿದ್ದಾರೆ ಅನ್ನುವ ತನಿಖೆ ಆಗಬೇಕು ಅಂತ ಹೇಳಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಸ್ಟೇಟ್ಮೆಂಟ್ ಪಡೆದ ಬಳಿಕವಷ್ಟೇ ಗೊತ್ತಾಗಬೇಕು ಅಂತ ಹೇಳಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಹಣ ಸಿಕ್ಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ತನಿಖೆಯನ್ನ ಮಾಡಲಾಗ್ತಾ ಇದೆ. ದಾಖಲಾತಿಗಳನ್ನ ನೀಡೋದಕ್ಕೆ ಅವರಿಗೆ ಅವಕಾಶವನ್ನ ನೀಡಲಾಗಿತ್ತು, ಆದರೆ ಇಲ್ಲಿವರೆಗೂ ದಾಖಲಾತಿ ನೀಡಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರಗ ಜ್ಞಾನೇಂದ್ರ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಈಗ ಆ ಹಣ ಯಾರ್ದು, ಎಲ್ಲಿಗೆ ತಗೊಂಡೋಗ್ತಾ ಇದ್ದ, ಯಾಕಷ್ಟು ಕ್ಯಾಶ್ ಇಟ್ಕೊಂಡಿದ್ದ, ಈ ಹಿನ್ನೆಲೆಯಲ್ಲಿ ತನಿಖೆ ನಡೀತಾ ಇದೆ. ಆ ತನಿಖೆ ನಡುವೆ ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಪ್ರಾಮಾಣಿಕವಾಗಿ ತನಿಖೆ ಪಾರದರ್ಶಕವಾಗಿ ನಡೆಯುತ್ತೆ. ತನಿಖೆಯಿಂದ ಏನು ಬರುತ್ತೆ ಅದರ ಆಧಾರದ ಮೇಲೆ ಕ್ರಮ ತಗೊಳ್ತಾರೆ. ಗೊತ್ತಿಲ್ಲ ಈಗ ಅದು ಸಿಕ್ಕಿದೆ ಅಷ್ಟೇ, ಪತ್ತೆ ಆಗಿದೆ ಅಷ್ಟು ಬಿಟ್ರೆ ಅದು ಯಾರಿಗಾಗಿ ಹೋಗ್ತಾ ಇದ್ದು ಏನೋ ಅವನ ಸ್ಟೇಟ್ಮೆಂಟ್ ಇಂದಾನೆ ಹೊರಗೆ ಬರಬೇಕು. ವಿಧಾನಸೌಧದಲ್ಲಿ ಹಣ ಸಿಕ್ಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರ ಆಡಳಿತ ಕಾಲದಲ್ಲೂ ಹಣ ಸಿಕ್ಕಿದೆ ಅಂತ ಹೇಳಿ ಸಚಿವ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತನಿಖೆ ಮಾಡೋದಕ್ಕೆ ಹೇಳಿದೀವಿ ಅಂತ ಹೇಳಿದ್ದಾರೆ ಅಶ್ವಥ್ ನಾರಾಯಣ್ ಅವರು. ಅದು ಪುರಾವೆ ಇಲ್ಲದೆ ಸುಮ್ಮನೆ ಈ ರೀತಿ ಗಾಳಿಯಲ್ಲಿ ಗುಂಡುಡಿಯುವಂಥದ್ದು ಯಾವುದೂ ಸೂಕ್ತವಾಗಿಲ್ಲ. ಸೊ ಇದೆಲ್ಲ ಸಿಕ್ಕಿರೋದು ಮಾಡಿರೋದು ಬೇರೆ ಬೇರೆಯವರ ಕಾಲದಲ್ಲಿ ಬೇರೆ ಬೇರೆ ಸಚಿವರುಗಳು. ಕಾಂಗ್ರೆಸ್ ಏನು ಸಿಕ್ಕಿದ್ರು ತನಿಖೆ ಆಗುತ್ತೆ. ಇದು ನನಗಂತೂ ಗೊತ್ತಿಲ್ಲ ಯಾವ್ದು ಸಿಕ್ಕಿದ್ರು ತನಿಖೆ ಆಗುತ್ತೆ. ಯಾವುದು ಪುರಾವೆ ಇಲ್ಲದೆ ಸುಮ್ಮನೆ ಈ ರೀತಿ ಗಾಳಿಯಲ್ಲಿ ಗುಂಡುಡಿಯುವಂಥದ್ದು ಯಾವುದೂ ಸೂಕ್ತವಾಗಿಲ್ಲ. ಸೊ ಇದೆಲ್ಲ ಸಿಕ್ಕಿರೋದು ಮಾಡಿರೋದು ಬೇರೆ ಬೇರೆಯವರ ಕಾಲದಲ್ಲಿ ಬೇರೆ ಬೇರೆ ಸಚಿವರುಗಳು. ಕಾಂಗ್ರೆಸ್ ಏನು ಸಿಕ್ಕಿದ್ರು ತನಿಖೆ ಆಗುತ್ತೆ. ಇದು ನನಗಂತೂ ಗೊತ್ತಿಲ್ಲ ಯಾವ್ದು ಸಿಕ್ಕಿದ್ರು ತನಿಖೆ ಆಗುತ್ತೆ. ವಿಧಾನಸೌಧದ ಗೇಟ್ ಬಳಿ ಹಣ ಸಿಕ್ಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಸಿಲ್ಲದೆ ವಿಧಾನಸೌಧದಲ್ಲಿ ಏನೂ ನಡೆಯುವುದಿಲ್ಲ. ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್.
ವಿಧಾನಸೌಧದಲ್ಲಿ ಹಣ ಒಂದು ಬಿಟ್ರೆ ಮತ್ತೇನು ಕೆಲಸ ಅಲ್ಲಿ ನಡೆಯೋದಿಲ್ಲ. ಕಾಸಿಲ್ಲದೆ ವಿಧಾನಸೌಧದಲ್ಲಿ ಏನೂ ನಡೆಯೋದಿಲ್ಲ. ಫೈಲ್ ಮೂವ್ ಮಾಡೋದಕ್ಕೆ ಕಮಿಷನ್ ಕೊಡಬೇಕು. ಇಲ್ಲಿ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ, ಕೆಲವರು ದಯಾಮರಣವನ್ನ ಕೇಳಿದ್ದಾರೆ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ನಾವು ಜನರ ಬಳಿ ತಗೊಂಡು ಹೋಗ್ತೇವೆ ಎಲ್ಲ ವಿಚಾರವನ್ನ, ಸತ್ಯ ಹೊರಗೆ ಬರಬೇಕು, ತನಿಖೆ ಆಗಬೇಕು. ಈ ಸರ್ಕಾರದಿಂದ ರಾಜ್ಯಕ್ಕೆ ಕಳಂಕ ಬಂದಿದೆ ಅನ್ನುವ ಮಾತನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನೋಡಿ, ವಿಧಾನಸೌಧದ ಪ್ರತಿಯೊಂದು ಗೋಡೆ, PW ಆಫೀಸ್ ಇರ್ಬೋದು, ಇರಿಗೇಷನ್ ಆಗಿರ್ಬೋದು, ಯಾವುದೇ ಇಲಾಖೆ ಕಾಸಿಲ್ಲದೆ ಏನೋ ನಡೀತಾ ಇಲ್ಲ. ಕಾಸು ಯಾವ ಲೆವೆಲ್ ಅಂತಂದ್ರೆ, ಅಧಿಕಾರಿಗಳು ಒಂದೊಂದು ಫೈಲು ಮೂವ್ ಮಾಡ್ಬೇಕಾದ್ರೆ ಮಂತ್ರಿಗಳಿಗೆ 40% 50% ಕಮಿಷನ್ ಇದೆ, ಯಾವ ಬಿಲ್ ಕ್ಲಿಯರ್ ಆಗ್ತದೆ. ಇದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಫಿಷಿಯಲ್ ಆಗಿ ಕೊಟ್ಟಂತ ಕಾಗದ. ಅದರ ಮೇಲೆ ಈಗ ಸರಿಯಾಗಿ ಹಣ ಕೊಡದೆ ಎಲ್ಲ ಕಾಂಟ್ರಾಕ್ಟರ್ಗಳೆಲ್ಲ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಧೈರ್ಯವಾಗಿ ಹೇಳಕ್ಕೂ ಕಷ್ಟ ಆಗ್ತಾ ಇದೆ. ಕೆಲವರು ದಯಾಮರಣ ಕೇಳಿದ್ದಾರೆ. ಇನ್ನ ಇಂಥ ಅನೇಕ ಘಟನೆಗಳು ನಮ್ಗೆಲ್ಲ ಮಾಹಿತಿ ವಿರೋಧ ಪಕ್ಷಕ್ಕೆಲ್ಲ ಬಂದಿದೆ. ನಾವು ಅದನ್ನ ಚರ್ಚೆ ಮಾಡೋಕೆ ಕೂಡ ಅವರು ಅವಕಾಶನ ಅದು ಅಸೆಂಬ್ಲಿಲೂ ಕೂಡ ಮಾಡ್ಕೊಡ್ತೀವಿ. ಇರ್ಲಿ, ಈಗ ಜನರ ಮುಂದೆ ನಾವು ತೆಗೆದುಕೊಂಡು ಹೋಗ್ತೀವಿ. ಜನರ ಧ್ವನಿ, ಪ್ರಜೆಗಳ ಧ್ವನಿ, ಇದೆಲ್ಲ ಕೂಡ ನಾವು ಜನರ ಮುಂದೆ ನಾವು ತೆಗೆದುಕೊಂಡು ಹೋಗ್ತೇವೆ. ಕೂಡಲೇ ಸರ್ಕಾರ ಸತ್ಯಾಂಶನ ಈಚೆ ತರಬೇಕು. ಇನ್ನು ವಿಧಾನಸೌಧದಲ್ಲಿ ಹಣ ಸಿಕ್ಕಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು ಇದು 40% ಕಮಿಷನ್ ಸರ್ಕಾರ ಅಂತ ಕಿಡಿಕಾರಿದ್ದಾರೆ. ಇದು ಒಂದೇ ಅಲ್ಲ, ಈ ಸರ್ಕಾರದಲ್ಲಿ ಈ ತರದವು ಬೇಕಾದಷ್ಟು ಭ್ರಷ್ಟಾಚಾರದ ಪ್ರಕರಣಗಳು ನಡೀತವೆ. ಅದಕ್ಕೆ ಇವರಿಗೆ 40% ಕಮಿಷನ್ ಅಂತ ಕರೆದಿರೋದು. ನಾವು ಕರೆದಿರೋದಲ್ಲ, ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರೇ ಕರೆದಿರ್ತಕ್ಕಂಥದ್ದು. ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರೇ 40%. ಪಾಪ ಭ್ರಷ್ಟಾಚಾರ, ಇವರು ದುಡ್ಡು ಲಂಚ ಕೊಡೋಕ್ಕಾಗ್ದೇನೆ ಸಂತೋಷ್ ಅಂತೇಳಿ ಅವ್ರು ಸತ್ತೋದ್ರು. ನಮ್ಮ ಈಶ್ವರಪ್ಪನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಲಂಚ ಕೇಳ್ತಾರೆ, ಈಶ್ವರಪ್ಪ ಕೇಳ್ತಾನೆ, ನನ್ನ ಸಾವಿಗೆ ಈಶ್ವರಪ್ಪನೇ ಕಾರಣ ಅಂತ ಅವರು ಸಂತೋಷ್ ಪಾಟೀಲ್ ಸತ್ತೋದ್ರು. ಆಮೇಲೆ ಮೊನ್ನೆ ಪ್ರಸಾದನವರು ಸತ್ತೋದ್ರು. ಈ ಥರ ಆಮೇಲೆ ಇನ್ನೊಬ್ಬ ಶಿವಕುಮಾರ್ ಅಂತೇಳಿ ನನಗೆ ದಯಾಮರಣ ಕೊಡಿ ಅಂತ ಕಾಂಟ್ರಾಕ್ಟರ್ ಪತ್ರನೇ ಬರೆದಿದ್ದಾರೆ, 40% ಕಮಿಷನ್ ಅಂತ. ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇಲ್ಲದೇ ಏನು ನಡೆಯಲ್ಲ. ಇಂಜಿನಿಯರ್ ಅಷ್ಟೇ. ಮತ್ತಷ್ಟು ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ನಾನು ಸಿಎಂಗೆ ನಾಯಿ ಮರಿ ಅಂತ ಹೇಳಿಲ್ಲ, ಕೇಂದ್ರದಿಂದ ಅನುದಾನ ತರೋದಕ್ಕೆ ಧೈರ್ಯ ಬೇಕು ಅಂದಿದ್ದೇನೆ ಅಂತ ಹೇಳಿ ಮಂಗಳೂರಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಯಿ ನಂಬಿಕಸ್ಥ ಪ್ರಾಣಿ ಅಂತ ಹೇಳಿದ್ದೇನೆ, ನಾಯಿ ರೀತಿ ಧೈರ್ಯದಿಂದ ಪಾಲು ತರಬೇಕು ಅಂತ ಹೇಳಿದ್ದೇನೆ ಅಂತ ಹೇಳಿ ಮಂಗಳೂರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದು. ಈ ನಾಯಿ ಮರಿ ವಿಚಾರ, ನಾಯಿಯ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ನಾಯಿಯಿಂದ ಹಿಡಿದು ಬೇರೆ ಬೇರೆ ಪ್ರಾಣಿಗಳ ಹೆಸರು ಅನಂತರ ಉಲ್ಲೇಖ ಆಗಿತ್ತು. ನಾಯಿ ಪ್ರಾಮಾಣಿಕ ಪ್ರಾಣಿ ಅನ್ನುವಂತಹ ಮಾತನ್ನು ಕೂಡ ಡಿಕೆಶಿ ಹೇಳಿದ್ರು. ಆದ್ರೆ ಈಗ ನಾನು ನಾಯಿ ಮರಿ ಅಂತ ಹೇಳಿಲ್ಲ ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು. ದಮ್ಮಿದ್ರೆ, ತಾಕತ್ತಿದ್ರೆ ಬಸವರಾಜ ಬೊಮ್ಮಾಯಿ ನರೇಂದ್ರ ಮೋದಿ ಅವರ ಮುಂದೆ ನೀವು ನಾಯಿ ಮರಿಗಳ ತರ ಇರ್ತೀರಿ. ಗಡಗಡ 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 ಅಂತ ನಡುಗ್ತೀರಿ. ಬಸವರಾಜ ಬೊಮ್ಮಾಯಿ, ನಿಮಗೆ ದಮ್ಮಿದ್ರೆ, ನೀವು ತಾಕತ್ತಿದ್ರೆ 5,495 ರೂಪಾಯಿಗಳನ್ನ ಕೇಂದ್ರ ಸರ್ಕಾರದಿಂದ ತರಬೇಕಾಗಿತ್ತು. ಅದು ಅಂತ ಹೇಳಲಿಲ್ಲ ನಾನು ಅವರಿಗೆ. ಮುಖ್ಯಮಂತ್ರಿ ಅಂದ್ರೆ ಧೈರ್ಯ ಇರಬೇಕು ಯಾವಾಗಲೂ. ರಾಜ್ಯದ ಹಿತ ಬಹಳ ಮುಖ್ಯ. ಧೈರ್ಯವಾಗಿ ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ದುಡ್ಡು ತಗೊಬರ್ಬೇಕು. ಈಗ ಕೇಂದ್ರದಿಂದ ಬರ್ತಕ್ಕಂಥ ಅನುದಾನ ಎಲ್ಲ ಕಡಿಮೆ ಆಗಿಬಿಟ್ಟಿದೆ.
5,495 ಕೋಟಿ 15ನೇ ಹಣಕಾಸಿನ ಆಯೋಗದಲ್ಲಿ ಕೊಡ್ತೀವಿ ಅಂತ ಶಿಫಾರಸು ಮಾಡಿದ್ರು. ಅದು ತಗೊಳಕ್ಕಾಗಲಿಲ್ಲ ಇವ್ರ ಕೈನಲ್ಲಿ. ಇವರು ಧೈರ್ಯವಾಗಿರಬೇಕು ಹೊರತು ನಾಯಿ ಮರಿ ಥರ ಇರಬಾರ್ದು ಅಂತ ಹೇಳಿದ್ದೆ. ಏನು ವಾಟ್ ಈಸ್ ರಾಂಗ್ ಅನ್ಪಾರ್ಲಿಮೆಂಟ್ರಿನಾ? ಈಗ ನನಗೆ ಟಗರು ಅಂತ ಕರೀತಾರೆ, ಅನ್ಪಾರ್ಲಿಮೆಂಟ್ರಿನಾ? ಹುಲಿಯ ಅಂತ ಕರೀತಾರೆ, ಅನ್ಪಾರ್ಲಿಮೆಂಟ್ರಿನಾ? ಯಡಿಯೂರಪ್ಪನವ್ರಿಗೆ ರಾಜಾ ಹುಲಿ ಅಂತ ಕರೀತಾರೆ, ಅನ್ಪಾರ್ಲಿಮೆಂಟ್ರಿನಾ? ಅವರೇ ಕರೆಯೋದು, ಅವ್ರ ಪಾರ್ಟಿಯವರೇ. ಹಾಗಾದ್ರೆ ಹುಲಿನಾ ಯಡಿಯೂರಪ್ಪ? ನಾಯಿ ಅಂತಂದ್ರೆ ಅದು ಒಂದು ಬಹಳ ನಂಬಿಕೆ ಇರ್ತಕ್ಕಂಥ ಪ್ರಾಣಿ. ನಾನೇನು ಹೇಳಿದ್ರೆ ಧೈರ್ಯ ಇರಬೇಕು ಅನ್ನೋ ಅರ್ಥದಲ್ಲಿ ಹೇಳಿರೋದು. ಧೈರ್ಯ ಇರಬೇಕು ಅಂತ, ಗೊತ್ತಾಯ್ತಾ? ಧೈರ್ಯ ಕೇಂದ್ರ ಸರ್ಕಾರದ ಜೊತೆ ನಮ್ಮ ಸರ್ಕಾರ ನಮ್ಗೆ ನ್ಯಾಯಯುತ ಬರಬೇಕಾದಂಥ ಪಾಲನ್ನ ತಗೊಳ್ರಪ್ಪ, ಧೈರ್ಯದಿಂದ ಮಾತಾಡಿ ಅಂತ ಹೇಳಿದ್ದೀನಿ. ರಾಜ್ಯದಲ್ಲಿ ಜೋರಾಗ್ತಾ ಇದೆ ಬೌ ಬೌ ಪಾಲಿಟಿಕ್ಸ್. ಸಿಎಂ ಅವರನ್ನ ನಾಯಿಮರಿ ಅಂತ ಹೇಳಿದಂತಹ ಸಿದ್ದರಾಮಯ್ಯ ವಿರುದ್ಧ ಈಗ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಅವರು ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನಾನು ನಿನ್ನೆನೇ ಹೇಳಿದ್ದೀನಿ, ಅದನ್ನು ಬೆಳೆಸ್ಲಿಕ್ಕೆ ಹೋಗಲ್ಲ. ಯಾರ್ಯಾರ ಹತ್ರ ಈ ರೀತಿಯಲ್ಲಿ ಅಣಕವಾಗಿದ್ದಾರೆ, ಸಬ್ಮಿಸಿವ್ ಆಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಇವ್ರಿಗೂ ಚಂದ್ರಶೇಖರ್ ಅವ್ರಿಗೆ ಏನು ಸಂಬಂಧ? ಇವ್ರು ಯಾಕೆ ಹೋಗಿ ಕೈ ಕಟ್ಕೊಳ್ತಾರೆ? ಮತ್ತೆ ಇವ್ರ ಪಾರ್ಟಿ ಏನು, ಚಂದ್ರಶೇಖರ್ ಅವ್ರ ಪಾರ್ಟಿ ಯಾವುದು? ಮಾತಾಡ್ಲಿಕ್ಕೆ ಬಾಯಿದೆ ಅಂತ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ನೆನ್ನೆ ಬಹಳ ಚೆನ್ನಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಹೌದು ನಾನು ನಾಯಿ, ಈ ರಾಜ್ಯದ 6.5 ಕೋಟಿ ಜನರಿಗೆ ನಿಯತ್ತಿನ ನಾಯಿ ಅಂತ ಹೇಳಿದ್ದಾರೆ. ಇನ್ನೆಷ್ಟು ಕಪಾಳ ಮೋಕ್ಷ ಮಾಡಿಸ್ಕೊಂತೀರಿ? ಇನ್ನೆಷ್ಟು ಕಪಾಳ ಮೋಕ್ಷ ಮಾಡ್ಕೊಳಕ್ಕೆ ತಯಾರಾಗಿದ್ದೀರಿ? ಮಾಡ್ಕೊಳ್ಳಿ. ಅವರೇನು ಒಂದು ಮೇಲೊಂದು ಬಾಣ ಬಿಡ್ತಾನೆ ಇರ್ತಾರೆ ನಮ್ಮ ಬೊಮ್ಮಾಯಿಯವರು. ಈಗ ಸಿದ್ದರಾಮಯ್ಯನವ್ರ ಪಕ್ಷ ಕುಟುಂಬದ ಪಕ್ಷ. ಇವರು ಜನಪ್ರತಿನಿಧಿಗಳಾಗಿ ಯಾರಿಗಾರ ಆತ್ಮಸಾಕ್ಷಿ ಇದ್ದವರು, ಯಾರಿಗಾರ ಒಂದು ಸ್ವಲ್ಪನಾರು ಆತ್ಮಸಾಕ್ಷಿ ಇದ್ದರೆ ಒಂದಿನೂ ಕಾಂಗ್ರೆಸ್ ಪಕ್ಷದಲ್ಲಿ ಇರೋಂಗಿಲ್ಲ. ಯಾರ ವಂಶ ಪಾರಂಪರೆ ರಾಜಕೀಯಕ್ಕೆ, ಪ್ರಜಾಪ್ರಭುತ್ವದ ಆಶಯಕ್ಕೆ ವಿರುದ್ಧವಾಗಿರೋದು ವಂಶ ಪರಂಪರೆ ರಾಜಕೀಯ. ಇವ್ರಿಗೆ ಯಾವ ಪ್ರಜಾಪ್ರಭುತ್ವದ ಗೌರವ ಇದೆ? ಇವರಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಏನಾರು ಒಂದಿಷ್ಟು ಆತ್ಮಾಭಿಮಾನ, ಒಂದು ಸ್ವಾಭಿಮಾನ ಅಥವಾ ಪ್ರಜಾಪ್ರಭುತ್ವ, ನೈತಿಕತೆ, ಮೌಲ್ಯ ಅಂತ ಏನಾದ್ರು 1% ಇದ್ದರೆ ಒಂದು ಕ್ಷಣನೂ ಅವ್ರು ಕಾಂಗ್ರೆಸ್ ಪಕ್ಷದಲ್ಲಿ ಇರೋಂಗಿಲ್ಲ. ಇವತ್ತು ಇವನ್ನೆಲ್ಲ ಸಹಿಸ್ಕೊಂಡು ಇವರು ಪಪ್ಪಿ ಯಾರು ಅಂದರೆ ಸಿದ್ದರಾಮಯ್ಯ ಬುದ್ಧಿ ಭ್ರಮಣೆ ಆಗಿದೆ. ಆ ವಯಸ್ಸಿನಲ್ಲಿ ನಿಜವಾಗೂ ರಾಜಕೀಯ ನಿವೃತ್ತಿ ತಗೋಬೇಕಾಯಿತು. ಬೇರೆಯವ್ರಿಗೆ ಅವಕಾಶ ನಿವೃತ್ತಿಯಾಗಿ ಮನೇಲಿದ್ದೆ ಇಷ್ಟು ವರ್ಷ ರಾಜಕಾರಣವನ್ನು ಮಾಡಿದ್ದಾರೆ. ನೆಮ್ಮದಿಯಾಗಿ ಮನೇಲಿರ್ತಕ್ಕಂಥದ್ದು ಸೂಕ್ತ. ಮಂಗಳೂರಲ್ಲಿ ನಡೆದ ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಿಎ ಇಂಜಿನಿಯರಿಂಗ್ ಕಾಲೇಜಿನ ಮೇಲೆ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಓರ್ವ ವಿದ್ಯಾರ್ಥಿಯನ್ನ ಈ ಸಂದರ್ಭದಲ್ಲಿ ವಶಕ್ಕೆ ಪಡೆದಿದ್ದಾರೆ ಎನ್ಐಎ ಅಧಿಕಾರಿಗಳು. ಮಂಗಳೂರಲ್ಲಿ ನಡೆದ ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಈ ದಾಳಿಯಾಗಿದೆ ಪಿಎ ಇಂಜಿನಿಯರಿಂಗ್ ಕಾಲೇಜ್ ಮೇಲೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿ ತಾಜಾವುದ್ದೀನ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಈತ ಅಂತಿಮ ವರ್ಷದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ದಾನೆ. ಶಾರಿಕ್ ಮತ್ತು ಮಾಜ್ಗೆ ಈತ ಆಪ್ತನಾಗಿದ್ದಂತೆ. ಈತನಿಂದ ಅನೇಕ ವಿಚಾರಗಳನ್ನ ಈಗ ಕಲೆ ಹಾಕ್ತಾ ಇದ್ದಾರೆ, ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಬೆಂಗಳೂರಿನಿಂದ ಬಂದಿರುವ 7 ಮಂದಿ ಎನ್ಐಎ ಅಧಿಕಾರಿಗಳು ಪಿಎ ಇಂಜಿನಿಯರಿಂಗ್ ಕಾಲೇಜಿನ ಮೇಲೆ ದಾಳಿ ಮಾಡಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿ ತಾಜಾವುದ್ದೀನ್ ಅನ್ನ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಮಂಗಳೂರು ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎನ್ಐಎ ಅಧಿಕಾರಿಗಳು ಶಾರಿಕ್ನು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಶಾರಿಕ್ನ ವಿಚಾರಣೆಯ ಸಂದರ್ಭದಲ್ಲಿ ಆತ ಹೇಳಿದಂತಹ ಹೇಳಿಕೆಗಳು, ಕೊಟ್ಟ ಮಾಹಿತಿಯ ಆಧಾರದ ಮೇಲೆ ಪಿಎ ಇಂಜಿನಿಯರಿಂಗ್ ಕಾಲೇಜಿನ ಮೇಲೆ ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಂತಿಮ ವರ್ಷದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿ ತಾಜಾವುದ್ದೀನ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಈತ ಶಾರಿಕ್ ಹಾಗೇನೆ ಮಾಜ್ಗೆ ಆಪ್ತನಾಗಿದ್ದ ಅನ್ನೋದು ಎನ್ಐಎ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಆತನಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಈತ ಏನಾದರೂ ಕುಕ್ಕರ್ ಬ್ಲಾಸ್ಟ್ ಪ್ರಕರಣದ ಸಂದರ್ಭದಲ್ಲಿ ಆತನಿಗೆ ಸಹಾಯವನ್ನ ಮಾಡಿದ್ದ? ಮಂಗಳೂರಲ್ಲಿ ಅನೇಕ ಪ್ರದೇಶಗಳಿಗೆ ಶಾರಿಕ್ ಓಡಾಡಿದ್ದ, ದೇವಸ್ಥಾನದಿಂದ ಹಿಡಿದು ಬೇರೆ ಬೇರೆ ಪ್ಲೇಸ್ಗಳಿಗೂ ಕೂಡ ಆತ ಓಡಾಡಿದ್ದ. ಈ ಹಿನ್ನೆಲೆಯಲ್ಲಿ ಆತನಿಗೆ ತಾಜಾವುದ್ದೀನ್ ಸಹಾಯ ಮಾಡಿದ್ನ, ಎಷ್ಟು ಸಮಯದಿಂದ ಈತ ಲಿಂಕ್ ಅಲ್ಲಿ ಇದ್ದ ಅನ್ನೋದ್ರ ಬಗ್ಗೆಯೂ ಈಗ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ.
ಶಾಲಾ ಕೊಠಡಿಯೇ ಇಲ್ಲ, ಮರದ ಕೆಳಗೆ ಪಾಠ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯ ಕಥೆ ಇದು. ಕೋಡಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವ್ಯವಸ್ಥೆಗಿಂತ ಜಾಸ್ತಿಯಾಗಿ ಅವ್ಯವಸ್ಥೆಯೇ ಇದೆ. ಹಾಗಾದ್ರೆ ಶಾಲೆಗೆ ಯಾಕೆ ಪೋಷಕರು ಮಕ್ಕಳನ್ನ ಅಲ್ಲಿಗೆ ಕಳುಹಿಸ್ತಾರೆ? ಈ ರೀತಿ ಅವ್ಯವಸ್ಥೆ ಇದ್ರೆ ಇದನ್ನ ಶಿಕ್ಷಣ ಸಚಿವರು, ಅಧಿಕಾರಿಗಳು ಅಲ್ಲಿ ಗಮನಿಸಬೇಕು. 170 ವಿದ್ಯಾರ್ಥಿಗಳಿಗೆ ಇರೋದು ಕೇವಲ 3 ಕೊಠಡಿ. 1ರಿಂದ 7ನೇ ತರಗತಿಯ ಕ್ಲಾಸ್ ನಡೆಯೋದೇ ಇಲ್ಲ. ಯಾಕಂದ್ರೆ 3 ಕೊಠಡಿ ಇದೆ. 4, 5 ಹಾಗೂ 6ನೇ ತರಗತಿ ಮಕ್ಕಳಿಗೆ ಮರದ ಕೆಳಗೆನೆ ಪಾಠ ಮಾಡಬೇಕು. ಬೇರೆ ಕೊಠಡಿ ಇಲ್ಲ. ತೆಂಗಿನ ಮರದ ಕೆಳಗೆ ಕೂರಿಸಿ ಅಲ್ಲಿ ಶಿಕ್ಷಕರು ಮಕ್ಕಳಿಗೆ ಪಾಠ ಮಾಡ್ತಾರೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೇಗೆ? ತಲೆ ಮೇಲೆ ತೆಂಗಿನಕಾಯಿ ಬಿದ್ದು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ? ಶಿಕ್ಷಣ ಸಚಿವರು, ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕು. ಆಲ್ರೆಡಿ ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಣ ಸಚಿವರ ಗಮನಕ್ಕೂ ತರಲಾಗಿದೆ, ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ, ಹಲವು ಬಾರಿ ಮನವಿಯನ್ನ ಸಲ್ಲಿಸಲಾಗಿದೆ. ಆದರೆ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ